ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೇ 9, 2025ರಂದು ಮೈಸೂರು ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ನಲ್ಲಿ 2025-26ನೇ ಸಾಲಿಗೆ ವಿವಿಧ ಕೋರ್ಸ್ಗಳ ಪ್ರವೇಶಾತಿ ಶುರುವಾಗಿದ್ದು, ಈ ಸಲ ಇಂಜಿನಿಯರ್ ಕೋರ್ಸ್ ಆರಂಭಿಸಲು ಅನುಮೋದನೆ ಸಿಕ್ಕಿದೆ. ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಕಾಲೇಜ್ನ ಬಿ ಇಳಾಂಗೋವನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಟಿ. ಶ್ರೀಕಂಠಸ್ವಾಮಿ, ಡಾಕ್ಟರ್ ಉಮಾ, ಎನ್.ಎಂ. ಶಿವಕುಮಾರ ಸ್ವಾಮಿ, ಕುಶಾಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. It's a pioneering polytechnic exclusively for the different year. ಅಂದ್ರೆ ವಿಶೇಷ ಚೇತನರಿಗೋಸ್ಕರವಾಗಿ ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಮಾಡಿರೋ ಒಂದೇ ಪಾಲಿಟೆಕ್ನಿಕ್ ನಮ್ದು JSS ಪಾಲಿಟೆಕ್ನಿಕ್ ಫಾರ್ ದ ಡಿಫರೆಂಟ್ ಏಬಲ್ಡ್. ನಾವು ಫಸ್ಟ್ ಪಾಲಿಟೆಕ್ನಿಕ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತಿತ್ತು, ಅದನ್ನ ಚೇಂಜ್ ಮಾಡಿ ಪಾಲಿಟೆಕ್ನಿಕ್ ಫಾರ್ ಡಿಫರೆಂಟ್ ಏಬಲ್ಡ್ ಅಂತ, ಅಂದ್ರೆ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಅಂತ ನಾವು ನೇಮ್ ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಇಟ್ ಇಸ್ ಫುಲ್ಲಿ ಆಕ್ಸೆಸಿಬಲ್. ನೀವು ಇಲ್ಲಿ ಬರ್ಬೇಕಾದ್ರೆ ನೋಡಿರ್ಬೋದು, ಕಂಪ್ಲೀಟ್ ಕಾಲೇಜ್ ಇಸ್ ಕಂಪ್ಲೀಟ್ಲಿ ಆಕ್ಸೆಸಿಬಲ್. ಒಂದು ವೀಲ್ ಚೇರ್ ಆಗಲಿ, ಒಂದು ಬ್ಲೈಂಡ್ ಆಗಿರ್ಬೋದು ಅಥವಾ ಕ್ರಚಸ್ ಯೂಸ್ ಮಾಡೋರು ಯಾರೇ ಆದ್ರೂ ವಿತೌಟ್ ಎನಿಬಡೀಸ್ ಹೆಲ್ಪ್ ದೇ ಕ್ಯಾನ್ ಮೂವ್ ಅರೌಂಡ್ ದಿ ಕ್ಯಾಂಪಸ್. ವಿ ಇನ್ಕ್ಲೂಡ್ ರ್ಯಾಂಪ್ಸ್ ಪ್ರೊವೈಡ್ ಮಾಡಿದ್ವಿ, ಲಿಫ್ಟ್ಸ್ ಆರ್ ಪ್ರೊವೈಡೆಡ್ ಅಂಡ್ ದೆನ್ ಹ್ಯಾಂಡ್ ರೈಲ್ಸ್ ಆರ್ ಪ್ರೊವೈಡೆಡ್, ಆಕ್ಸೆಸಿಬಲ್ ಸೈನೇಜಸ್ ಆರ್ ಪ್ರೊವೈಡೆಡ್. ಸೈನೇಜಸ್ ಅಂದ್ರೆ ಈ ಬ್ಲೈಂಡ್ ಅವರು ಬ್ರೈಲ್ ಸೈನೇಜಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ಟಚ್ ಮಾಡಿದ್ರೆ ಯು ಕ್ಯಾನ್ ಕಮ್ ಟು ನೋ and which area they are going to move in this entire campus. This is 10 acres of land, around 20,000 square meters ಅಲ್ಲಿ ಈ ಕಾಲೇಜನ್ನ ನಾವು ಸ್ಥಾಪನೆ ಮಾಡಿದ್ವಿ. ಸೊ ಡಿಫರೆಂಟ್ ಬ್ಲಾಕ್ಸ್ ಆರ್ ಅವೈಲಬಲ್, ಲೈಕ್ ಒಂದೊಂದು ಬ್ಲಾಕ್ಸ್ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡಿದ್ವಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಆಕ್ಸೆಸಿಬಲ್ ಬೈ ದ ಡಿಫರೆಂಟ್ ಇಯರ್. ಇಲ್ಲಿ ಒಂದು 8 ತರ ಕೋರ್ಸ್ ಆಫರ್ ಮಾಡ್ತಾ ಇದ್ವಿ. ಆ 8 ಕೋರ್ಸ್ಗಳಲ್ಲಿ 3 ಕೋರ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್, ಇನ್ನು 5 ಕೋರ್ಸ್ ಏನಂತಂದ್ರೆ ಡಿಸೈನ್ ಅಂಡ್ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೋರ್ಸಸ್. ಒಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಸೊ ದಿಸ್ ಇಸ್ ಅ ರೆಗ್ಯುಲರ್ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಯಾರೇ ಬಂದ್ರು ಕಂಪ್ಯೂಟರ್ ಸೈನ್ಸ್ ಅಂತ ಕೇಳ್ತಾರೆ, ಸುಮಾರು ಜಾಬ್ ಆಪರ್ಚುನಿಟೀಸ್ ಇರ್ತದೆ. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಟೆಸ್ಟಿಂಗ್, ಸುಮಾರು ಕಡೆ ಈ ತರ ಜಾಬ್ಸ್ ಅವೈಲಬಲ್ ಇರುತ್ತೆ. ಎರಡನೇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಇದೇನಂತಂದ್ರೆ ಎಲೆಕ್ಟ್ರಾನಿಕ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಇಂಥ ಸಬ್ಜೆಕ್ಟ್ಸ್ ಗಳು ಬರ್ತದೆ. ಕಂಪ್ಲೀಟ್ ಆದ ನಂತರ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಇಂಡಸ್ಟ್ರಿ ನಲ್ಲಿ ಅವರು ಟೆಕ್ನಿಷಿಯನ್ ಆಗಿ, ಸಾಫ್ಟ್ವೇರ್ ಟೆಸ್ಟಿಂಗ್ ಆಗಲಿ ಅಥವಾ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇನ್ನೊಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅಂತ ಹೊಸ ಕೋರ್ಸ್ ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಹೋದ ವರ್ಷ ತನಕ ನಮ್ಮಲ್ಲಿ 7 ಕೋರ್ಸ್ ಇತ್ತು. ಈಗ 8ನೇ ಕೋರ್ಸ್ ಆಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅಂತ ಹೊಸ ಕೋರ್ಸ್ ನ ಶುರು ಮಾಡ್ತಾ ಇದ್ವಿ. ಸೊ ಯಾಕೆಂತಂದ್ರೆ ತುಂಬಾ ಡಿಮ್ಯಾಂಡ್ ಇರ್ತದೆ ಈ ಪರ್ಟಿಕ್ಯುಲರ್ ಕೋರ್ಸ್. ಇವಿ ಟೆಕ್ನಾಲಜಿ ನೀವು ನೋಡಿರ್ಬೋದು, ಯಾವುದೇ ವೆಹಿಕಲ್ ಆದ್ರೂ ಹೈಬ್ರಿಡ್ ಅಥವಾ ಇವಿ ವೆಹಿಕಲ್ಸ್ ಅಂತ ಬರ್ತಾ ಇದೆ. ಅದಕ್ಕೆ ಸಪೋರ್ಟ್ ಆಗಿ ಟಾಟಾ ಮೋಟಾರ್ಸ್, TVS ಮೋಟಾರ್ಸ್, ಸುಮಾರು ಕಂಪನಿ ಅವರು ನಮ್ಮ ಹತ್ರ ಟೈಅಪ್ ಮಾಡಿಕೊಂಡು ಈ ಹೊಸ ಕೋರ್ಸ್ ನ 60 ಇಂಟೇಕ್ ಇಂದ ಈ ವರ್ಷದಲ್ಲಿ ಶುರು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಸಿಲೆಬಸ್ ಯಾವ ತರ ಮಾಡ್ತೀವಿ ಅಂತಂದ್ರೆ ಇಂಡಸ್ಟ್ರಿ ಓರಿಯೆಂಟೆಡ್ ಸಿಲೆಬಸ್, ಅಂದ್ರೆ ಇಂಡಸ್ಟ್ರಿನವರಿಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ ನಾವು ಆಸ್ ಪರ್ ದಿ ಬೋರ್ಡ್ ನಾರ್ಮ್ಸ್, ಆಸ್ ಪರ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಅಂಡ್ ಆಲ್ಸೋ ಸೂಟಬಲ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಗೋಸ್ಕರ ಈ ಹೊಸ ಕೋರ್ಸ್ ನ ಆಫರ್ ಮಾಡ್ತಾ ಇದ್ವಿ. ದೀಸ್ 3 ಕೋರ್ಸಸ್ ಆರ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೋರ್ಸಸ್. ಇನ್ನು 5 ಕೋರ್ಸಸ್ ಇದೆ. ಒಂದು ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಮೋಸ್ಟ್ಲಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಡಿಸೈನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್. ಆರ್ಕಿಟೆಕ್ಚರ್ ಡಿಸೈನ್, ಟೌನ್ ಪ್ಲಾನಿಂಗ್ ಅಂಡ್ ದೆನ್ ಪ್ಲಾನ್ ಮಾಡೋದು, ಕ್ಯಾಡ್ ಡಿಸೈನ್, ಎಲ್ಲಾ ತರದ್ದು ಪಾಠಗಳನ್ನ ಆರ್ಕಿಟೆಕ್ಚರ್ ಅಲ್ಲಿ ನಾವು ಪಾಠ ಮಾಡ್ತಾ ಇದ್ದೀವಿ. ಇನ್ನೊಂದು ಜ್ಯುವೆಲ್ಲರಿ ಡಿಸೈನ್ ಅಂಡ್ ಟೆಕ್ನಾಲಜಿ, ಒನ್ ಆಫ್ ದಿ ಯುನೀಕ್ ಕೋರ್ಸ್, ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಅಂಡ್ ಒನ್ಲಿ ಕೋರ್ಸ್ ಇನ್ ದಿಸ್ ಎಂಟೈರ್ ಕಂಟ್ರಿನಲ್ಲಿ ಈ ಜ್ಯುವೆಲ್ಲರಿ ಡಿಸೈನ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. 100% ಪ್ಲೇಸ್ಮೆಂಟ್ ಆಗ್ತದೆ, 100% ಅಡ್ಮಿಷನ್ ಆಗ್ತದೆ ಜ್ಯುವೆಲ್ಲರಿ ಡಿಸೈನ್ ಅಂಡ್ ಟೆಕ್ನಾಲಜಿ. 2 years ಬ್ಯಾಕ್ ಅಪಾರಲ್ ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ ಹೊಸ ಕೋರ್ಸ್ ನ ಶುರು ಮಾಡಿದ್ವಿ. 30 ಇಂಟೇಕ್. ಅದನ್ನು ಚೆನ್ನಾಗಿರೋ ಕೋರ್ಸು, ಸ್ವಂತವಾಗಿ ಕೆಲಸ ಮಾಡ್ಬೋದು ಅಥವಾ ಇದು ಫ್ಯಾಬ್ರಿಕೇಶನ್ ಇಂಡಸ್ಟ್ರಿಗಳಲ್ಲಿ ಅಥವಾ ಪ್ರೊಡಕ್ಷನ್ ಇಂಡಸ್ಟ್ರಿಗಳಲ್ಲಿ ಅವರಿಗೆ ಜಾಬ್ ಅವಕಾಶ ಇದೆ. ಕಮರ್ಷಿಯಲ್ ಪ್ರಾಕ್ಟೀಸ್ ಅನ್ನೋದು ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ವೇರ್ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಮರ್ಸ್ ಸಬ್ಜೆಕ್ಟ್ಸ್ ಓದ್ತಾರೆ, ಇಂಗ್ಲಿಷ್, ಟೈಪ್ ರೈಟಿಂಗ್ ಎಲ್ಲಾನು ಬರ್ತದೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಒಂದು ಕೋರ್ಸ್ ಇದೆ. ದಿಸ್ ಇಸ್ ಮೆಂಟ್ ಫಾರ್ ವಿಶುವಲಿ ಇಂಪೈರ್ಡ್, ಅಂದ್ರೆ ಪಾರ್ಷಿಯಲಿ ಬ್ಲೈಂಡ್ ಅಥವಾ ಫುಲ್ಲಿ ಬ್ಲೈಂಡ್ ಇರೋರಿಗೆ ಈ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಒಂದು ಕೋರ್ಸ್ ಇದೆ. ಸೊ ಟೋಟಲಿ
there are 8 courses from this academic year 2025-26 ಅಲ್ಲಿ 8 ಕೋರ್ಸ್ ನ ಆಫರ್ ಮಾಡ್ತಾ ಇದ್ವಿ. ಅದರಲ್ಲಿ 3 ಕೋರ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಇನ್ನು 5 ಕೋರ್ಸ್ ಡಿಸೈನ್ ಅಂಡ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕೋರ್ಸಸ್. ಟೋಟಲ್ ಇಂಟೇಕ್ ಇಸ್ 390 ಹುಡುಗರು ಪ್ರತಿ ವರ್ಷ ಈ ಕೋರ್ಸ್ಗೆ ಅವಕಾಶ ಇದೆ. ಪ್ಲಸ್ 5% ಲ್ಯಾಟರಲ್ ಎಂಟ್ರಿ ಆಪ್ಷನ್ಸ್ ಇದೆ. ಅಲ್ಲಿಗೆ 409 ಜನ ಇದರಲ್ಲಿ ಸೇರ್ಕೊಳ್ಳಕ್ಕೆ ಅವಕಾಶ ಇದೆ ಪ್ರತಿ ವರ್ಷ. ವಿಶೇಷತೆ ಏನು ಅಂತಂದ್ರೆ, ಅಟ್ ಪ್ರೆಸೆಂಟ್ ಡ್ಯೂರಿಂಗ್ ದಿಸ್ ಅಕಾಡೆಮಿಕ್ ಇಯರ್ 2024-25 ನಲ್ಲಿ 903 ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಓದ್ತಾ ಇದ್ದಾರೆ. 903 ಇಸ್ ಅ ವೆರಿ ಬಿಗ್ ನಂಬರ್. ಯಾವುದೇ ಕಾಲೇಜಲ್ಲಿನೂ ಇಷ್ಟೊಂದು ಡಿಫ್ರೆಂಟ್ ಏಬಲ್ಡ್ ಸ್ಟೂಡೆಂಟ್ಸ್ ಒಂದೇ ಕಡೆ ಓದೋದನ್ನ ನೀವೆಲ್ಲಿ ನೋಡಿರಲಿಲ್ಲ. ಬಟ್ ನಮ್ಮ ಕಾಲೇಜಿನಲ್ಲಿ 903 ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್, ಇನ್ಕ್ಲೂಡಿಂಗ್ 80% ಹಿಯರಿಂಗ್ ಇಂಪೇರ್ಡ್. ಅಂದ್ರೆ ಹಿಯರಿಂಗ್ ಇಂಪೇರ್ಡ್ ಅಂತಂದ್ರೆ ಕಿವಿ ಕೇಳದಿರೋರು, ಬಾಯಿ ಮಾತು ಬರ್ದಿರೋರು, ಈ ಕಾಲೇಜ್ ಡೆಫ್ ಅಂಡ್ ಡಮ್ ಅಂತ ಮಕ್ಕಳು 80% ಇದ್ದಾರೆ. ನಿಯರ್ಲಿ ಅರೌಂಡ್ 780 ಸ್ಟೂಡೆಂಟ್ಸ್ ಆರ್ ಡೆಫ್ ಅಂಡ್ ಡಮ್. ಅರೌಂಡ್ 12 ಸ್ಟೂಡೆಂಟ್ಸ್ ಆರ್ ವಿಷುವಲಿ ಇಂಪೇರ್ಡ್. ಅಂದ್ರೆ ಒಂದು 60 ಸ್ಟೂಡೆಂಟ್ಸ್ ಬ್ಲೈಂಡ್ ಆರ್ ಪಾರ್ಷಿಯಲಿ ಬ್ಲೈಂಡ್. ಮೋಸ್ಟ್ ಆಫ್ ದೀಸ್ ಸ್ಟೂಡೆಂಟ್ಸ್ ಆರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಕೋರ್ಸ್ ಅಲ್ಲಿ ಓದ್ತಾ ಇದ್ದಾರೆ. 8% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಆರ್ಥೋಪೆಡಿಕಲಿ ಡಿಸೇಬಲ್ಡ್, ಲೈಕ್ ವೀಲ್ ಚೇರ್ ಯೂಸರ್ಸ್ ಆಗ್ಬೋದು, ಕ್ರಚಸ್ ಆಗ್ಬೋದು, ಒಂದ್ ಕೈ ಇದ್ದಿರೋರು, 2 ಕೈ ಇದ್ದಿರೋರು, ಇಂಥ ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇಂತ ಇದ್ದಾರೆ. ಟೋಟಲಿ ದೇರ್ ಆರ್ 903 ಸ್ಟೂಡೆಂಟ್ಸ್ ಇನ್ ದಿಸ್ ಅಕಾಡೆಮಿಕ್ ಇಯರ್, ಅಂಡ್ ದಿಸ್ ನಂಬರ್ ವಿಲ್ ಬಿ ಕ್ರಾಸಿಂಗ್ 1000 in 2025-26 academic year. These are trained in communication skills, including sign language. Indian sign language ಅಂತ ಒಂದು ಸಣ್ಣ ಭಾಷೆ ಇದೆ. ಆ ಭಾಷೆ ಮೂಲಕ ನಾವು ಹುಡುಗರಿಗೆ ಪಾಠ ಮಾಡ್ತೀವಿ. ಬಿಕಾಸ್ ಆಫ್ ದಿ ನೇಚರ್ ಆಫ್ ಹಿಯರಿಂಗ್ ಇಂಪೇರ್ಡ್ ಇರೋದ್ರಿಂದ ಸೈನ್ ಲ್ಯಾಂಗ್ವೇಜ್ ಪ್ಲಸ್ ಅದರ್ ಟೋಟಲ್ ಕಮ್ಯುನಿಕೇಶನ್ ಯೂಸ್ ಮಾಡಿ ಅವರಿಗೆ ನಾವು ಪಾಠ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ 4 ಪ್ರೋಗ್ರಾಮ್ಸ್ ಅನ್ನ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಅವರು 3 ಇಯರ್ಸ್ಗೆ ಅಂದ್ರೆ 2024 ಇಂದ 27 ತನಕ ಅಕ್ರಿಡಿಟೇಷನ್ ಕೊಟ್ಟಿದ್ದಾರೆ. That is one of the greatest achievements of this institute, because many colleges are not going for accreditation because of the tedious process in terms of quality assurance. We maintain the quality, we maintain the admission, we maintain the placement. That is the reason why we got the accreditation for 2024-27. More than 3,500 students are completed their graduation here. 3,500ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಅಂತ ಒಂದು ಇಂಡಿಪೆಂಡೆಂಟ್ ಡಿಗ್ನಿಫೈಡ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಪ್ರೌಡ್ಲಿ ಸೇ ದಟ್ ವಿ ಆರ್ ಅಟ್ ದ ಮೊಮೆಂಟ್ 3,500 plus students are enjoying their dignified life in the society. Apart from that, we collect some CSR fund from different corporates. ಬೇರೆ ಕಂಪನಿನವರು ನಮಗೆ ಫಿಲಾಂಥ್ರಪಿಸ್ಟಿಕ್ಸ್ ಫೌಂಡೇಶನ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ವರ್ತ್ ಮೆನ್ಷನಿಂಗ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ನಮಗೆ 5 ಕೋಟಿ ರೂಪಾಯಿ ಒಂದು 3-4 ಇಯರ್ಸ್ ಬ್ಯಾಕ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಕಾಡೆಮಿಕ್ ಬ್ಲಾಕ್, 2 ಹಾಸ್ಟೆಲ್ ಕಟ್ಟಿದ್ವಿ. ಈ ವರ್ಷ ಚಲಾರಾಮ್ ಫೌಂಡೇಶನ್ ಅವರು ನಿಯರ್ಲಿ 60 lakhs ಕೊಟ್ಟಿದ್ದಾರೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡೈನಿಂಗ್ ಹಾಲ್. ಲೈಕ್ ದಟ್ ವಿ ಆರ್ ಗೆಟಿಂಗ್ ಸೋ ಮೆನಿ ಫಂಡ್ಸ್ ಫ್ರಮ್ ಡಿಫರೆಂಟ್ ಫೌಂಡೇಶನ್ಸ್ ಫಾರ್ ಅಗ್ಮೆಂಟಿಂಗ್ ಅವರ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಈ ಫೌಂಡೇಶನ್ಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ದಿಸ್ ಅ ಕ್ವಿಕ್ ಪ್ರೆಸೆಂಟೇಷನ್. ಸರ್ ಅಡ್ಮಿಷನ್ ಎಷ್ಟು ಸರ್ ಈಚ್ ಸ್ಟೂಡೆಂಟ್ಸ್ಗೆ? ಅಡ್ಮಿಷನ್ ಈಚ್ ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಸರ್ ಅಡ್ಮಿಷನ್? ಅಡ್ಮಿಷನ್ ಫೀ. ಸೊ ದೇರ್ ಆರ್ 3 courses are unaided courses. First 3 courses completed. First 3 courses are aided courses ಅಲ್ಲಿ around 18,000 rupees per year is the course fee. And other unaided courses ಇದೆಯಲ್ಲ ಅದು ಮ್ಯಾನೇಜ್ಮೆಂಟ್ ಸಪೋರ್ಟ್, ಅದಕ್ಕೆ ಅರೌಂಡ್ 28,000 rupees course fees ಬರ್ತದೆ, ಎಕ್ಸ್ಕ್ಲೂಡಿಂಗ್ ಹಾಸ್ಟೆಲ್. ಹಾಸ್ಟೆಲ್ದು ಎಕ್ಸ್ಟ್ರಾ ಬರ್ತದೆ. ಹಾಸ್ಟೆಲ್ ಎಕ್ಸ್ಟ್ರಾ ಅಂತಂದ್ರೆ ಅವರ ಡಿವೈಡಿಂಗ್ ಸಿಸ್ಟಮ್ ಅಲ್ಲಿ ಮೆಸ್ ಚಾರ್ಜಸ್ ಅರೌಂಡ್ 2,000 rupees ಮೆಸ್ ಚಾರ್ಜಸ್ ಬರ್ತದೆ. ಅಂಡ್ ದಿಸ್ ಇಸ್ ದ ಕೋರ್ಸ್ ಫೀ ಫಾರ್ ಏಡೆಡ್ ಅಂಡ್ ಅನ್ಏಡೆಡ್ ಕೋರ್ಸಸ್. ಒಂದು ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಒಬ್ರು ಇರ್ತಾರೆ, ಮೆಡಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಆರ್ಥೋಪೆಡಿಕ್ ಅಂಡ್ ದೆನ್ ಆಪ್ಥಮಾಲಜಿಸ್ಟ್ ಅಂಡ್ ದೆನ್ ಆಡಿಯೋಮೆಟ್ರಿಕ್. ಇವರು ಸರ್ಟಿಫೈ ಮಾಡ್ತಾರೆ ಅದರ್ ಈಸ್ ಎಲಿಜಿಬಲ್ ಫಾರ್ ವಿಚ್ ಕೋರ್ಸ್ ಅಂಡ್ ಡಿಸಬಿಲಿಟಿನ ಅಸರ್ಟೈನ್ ಮಾಡಿ ನಮ್ಮ ಹತ್ರ ಬಂದಾಗ ನಾವು ಅಡ್ಮಿಷನ್. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಗೋ ಫಾರ್ ಹೈಯರ್ ಸ್ಟಡೀಸ್? ಆಲ್ಮೋಸ್ಟ್ ಅರೌಂಡ್ ಓನ್ಲಿ 10% ಮ್ಯಾಕ್ಸಿಮಮ್ ದೇ ಗೋ ಫಾರ್ ಹೈಯರ್ ಸ್ಟಡೀಸ್. 10 to 12% ಹೋಗ್ತಾರೆ. ಇನ್ನು 92% ಅಥವಾ 88% ಇಂದ 80% ದೇ ಗೋ ಫಾರ್ ಪ್ಲೇಸ್ಮೆಂಟ್.
ಹೈಯರ್ ಸ್ಟಡೀಸ್ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ ಈಗ ಡಿಫ್ರೆಂಟ್ ಲೆವೆಲ್ ನಮ್ಮಲ್ಲಿ ಡೆಫ್ ಅಂಡ್ ಡೆಮ್ ಆಲ್ಮೋಸ್ಟ್ 850 ಸ್ಟೂಡೆಂಟ್ಸ್ ಇದ್ದಾರೆ. ಆ ಥರ ಕಮ್ಯುನಿಕೇಟ್ ಮಾಡೋಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಬೇರೆ ಕಾಲೇಜಲ್ಲಿ ಫೆಸಿಲಿಟೀಸ್ ಇಲ್ಲ. ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಬರಲ್ಲ. But they are interested. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಅವ್ರು ಅಲ್ಲಿ ಸೇರಿಸ್ಕೊಡಲ್ಲ. ನಮಗೆ ಪಾಠ ಮಾಡೋಕ್ಕೆ ಬರಲ್ಲ ಅಂತ ವಾಪಸ್ ಕಳಿಸ್ತಾರೆ. ನಮ್ಮಲ್ಲಿ ಅದಕ್ಕೆ ನಾವು ಹೇಳ್ತಾರೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಈ ವರ್ಷ 2025-26 ಇಂದ ನಮ್ಮಲ್ಲೇನೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಒಂದು ಹೊಸ BE ಕೋರ್ಸ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕೋರ್ಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಆಲ್ರೆಡಿ AICTE-ನವರು ಅಪ್ರೂವಲ್ ಕೊಟ್ಟಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಪ್ರೂವಲ್. ಬಂದರೆ ಈ ವರ್ಷ BE ಕೋರ್ಸಸ್ನ ನಾವು ಈ ವರ್ಷ ಇಲ್ಲಿ ಶುರು ಮಾಡ್ತಾ ಇದ್ದೀವಿ. ವಯಸ್ಸು ಆಲ್ಮೋಸ್ಟ್ 16, 18 ಇಯರ್ಸ್ 15 ಇಯರ್ಸ್ ಆದ್ಮೇಲೆ ಬರೋರು ಇರ್ತಾರೆ. ದೇರ್ ಇಸ್ ನೋ ಏಜ್ ಲಿಮಿಟ್. ಅದನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಅದು ಏನ್ ಮಾಡ್ತಾ ಇದೆ ಅಂದ್ರೆ ನಿಂಗೆ ಕೈ ತರ್ತೀವಲ್ವಾ, ಅದು ಸೈನ್ ಲ್ಯಾಂಗ್ವೇಜ್. ಹಿಂಗೆ ಈ ತರ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಸೈನ್ ಅಲ್ಲೇ ಮಾತಾಡ್ತಾರೆ. ನಾವು ಅವ್ರ ಹತ್ರ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇದ್ವಿ. ಇದೇನಂತಂದ್ರೆ ಒಂಥರ ಕಷ್ಟವಾಗಿರೋ ಜಾಬ್ ಏನಂದ್ರೆ ಈ ಹಿಯರಿಂಗ್ ಇಂಪೇರ್ಡ್ ಅವ್ರ ಪಾಠ ಮಾಡೋದು. ಯಾಕಂದ್ರೆ ಎಲ್ರಿಗೂ ಸೈನ್ ಲ್ಯಾಂಗ್ವೇಜ್ ಬರಲ್ಲ. ನಾವು ಕೆಲವು ಸೈನ್ ಮಾಡ್ತಾ ಇದೀವಿ, ಹಿಂಗಂದ್ರೆ ಊಟ ಮಾಡ್ತೀರಾ, ಓಕೆ, ಈ ಥರ ಎಲ್ಲ ಮಾಡ್ತೀವಿ. ಬಟ್ ಅದು ಬಿಟ್ಟು ಟೆಕ್ನಿಕಲ್ ಸಬ್ಜೆಕ್ಟ್ನ ಸೈನ್ ಲ್ಯಾಂಗ್ವೇಜ್ ಮಾಡೋದು ಒನ್ ಆಫ್ ದಿ ಚಾಲೆಂಜಿಂಗ್, ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.